ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 12/6/2025 ಗುರುವಾರ, ಪ್ರಥಮ, ಮೂಲ ನಕ್ಷತ್ರ, ಶುಭಯೋಗ, ಕಾಲವಕರಣ. ಮೊದಲನೆಯದಾಗಿ ಮೇಷರಾಶಿ. ವಿದ್ಯಾರ್ಥಿಗಳಿಗೆ ಶುಭ. ವ್ಯಾಪಾರದಲ್ಲಿ ಧನಲಾಭ, ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದು, ಕುಟುಂಬದಿಂದ ಪ್ರಶಂಸೆ, ಮಕ್ಕಳ ಬಗ್ಗೆ ಚಿಂತೆ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ವೃಷಭ ರಾಶಿ. ಪಾಲುಗಾರಿಕೆಯಲ್ಲಿ ಲಾಭ, ತಾಯಿಯ ಚಿಂತೆ, ಸಂಗಾತಿಯಿಂದ ಸಹಾಯ, ವಾಹನದಿಂದ ಲಾಭ, ಭೂ ಖರೀದಿ ಲಾಭ, ಸಂಗಾತಿಯಿಂದ ಕಿರಿಕಿರಿ ಆಗುವುದು. ಮಿಥುನ ರಾಶಿ. ಸಾಲಕ್ಕಾಗಿ ಪ್ರಯಾಣ, ಆಯಾಸ, ಒಡ ಹುಟ್ಟಿದವರು ಸಹಾಯ ಮಾಡುವರು, ವ್ಯಾಪಾರದಲ್ಲಿ ಲಾಭ, ಮೃಗಶಿರ ನಕ್ಷತ್ರದವರಿಗೆ ಶುಭವಾಗುವುದು. ಕಟಕ ರಾಶಿ. ವಿದ್ಯಾರ್ಥಿಗಳಿಗೆ ಶುಭ, ಧನಲಾಭ, ಉದ್ಯೋಗದಿಂದ ಧನಲಾಭ, ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದು, ಮಕ್ಕಳಿಂದ ಆನಂದ, ಪುಷ್ಯ ನಕ್ಷತ್ರದವರಿಗೆ ಅಶುಭ, ಆಶ್ಲೇಷ ನಕ್ಷತ್ರದವರಿಗೆ ಶುಭವಾಗುವುದು. ಸಿಂಹ ರಾಶಿ. ತಾಯಿಯ ಬಗ್ಗೆ ಚಿಂತೆ, ಉದ್ಯೋಗದ ಬಗ್ಗೆ ಚಿಂತೆ, ವಿದೇಶಿ ಪ್ರಯಾಣ, ವಾಹನ ಲಾಭ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಕನ್ಯಾ ರಾಶಿ. ಪ್ರಯಾಣದಿಂದ ಆಯಾಸ, ವಿದೇಶಿ ಪ್ರಯಾಣ, ಒಡ ಹುಟ್ಟಿದವರಿಂದ ಎಚ್ಚರದಿಂದಿರಿ, ಹೊಸ ಯೋಜನೆ ಬೇಡ, ಗುರುವಿನಿಂದ ಮಾರ್ಗದರ್ಶನ ದೊರೆಯುವುದು. ತುಲಾ ರಾಶಿ. ಧನಲಾಭ, ಒಡ ಹುಟ್ಟಿದವರಿಂದ ಲಾಭ, ಪಾಲುಗಾರಿಕೆಯಲ್ಲಿ ಲಾಭ, ವ್ಯಾಪಾರದಲ್ಲಿ ಲಾಭ, ಚಿತ್ತ ನಕ್ಷತ್ರದವರಿಗೆ ಶುಭವಾಗುವುದು. ವೃಶ್ಚಿಕ ರಾಶಿ. ಉದ್ಯೋಗದ ಚಿಂತೆ, ಲಾಭ, ಪಾಲುಗಾರಿಕೆಯಲ್ಲಿ ಲಾಭ, ಸಂಗಾತಿಗೆ ಉದ್ಯೋಗ, ಅನುರಾಧ ನಕ್ಷತ್ರದವರಿಗೆ ಅಶುಭ, ಜ್ಯೇಷ್ಠ ನಕ್ಷತ್ರದವರಿಗೆ ಶುಭವಾಗುವುದು. ಧನಸ್ಸು ರಾಶಿ. ತಂದೆಯಿಂದ ಕಿರಿಕಿರಿ, ಸರ್ಕಾರಿ ಉದ್ಯೋಗ ಲಾಭ, ವಿದ್ಯಾರ್ಥಿಗಳಿಗೆ ಶುಭ, ವಿದೇಶಿ ಪ್ರಯಾಣ, ಸಂಗಾತಿಯಿಂದ ಕಿರಿಕಿರಿ ಆಗುವುದು. ಮಕರ ರಾಶಿ. ಹೂಡಿಕೆ ಹಣದಿಂದ ಲಾಭ, ವಿದ್ಯಾರ್ಥಿಗಳಿಗೆ ಶುಭ, ತಾಯಿಯಿಂದ ಕಿರಿಕಿರಿ, ಮಾನಸಿಕ ದುಃಖ, ಗುರುವಿನಿಂದ ಮಾರ್ಗದರ್ಶನ ದೊರೆಯುವುದು. ಕುಂಭರಾಶಿ. ಸಂಗಾತಿಯಿಂದ ಪಾಲುಗಾರಿಕೆಯಲ್ಲಿ ಲಾಭ, ತಾಯಿಯ ಚಿಂತೆ, ವಾಹನ ಲಾಭ, ಉದ್ಯೋಗಕ್ಕಾಗಿ ಪ್ರಯಾಣ, ಧನಿಷ್ಠ ನಕ್ಷತ್ರದವರಿಗೆ ಶುಭವಾಗುವುದು. ಮೀನರಾಶಿ. ವಿದೇಶಿ ಪ್ರಯಾಣದಲ್ಲಿ ಕಿರಿಕಿರಿ, ಪ್ರಯಾಣದಿಂದ ಲಾಭ, ಧನಲಾಭ, ಕುಟುಂಬದವರಿಂದ ಕಿರಿಕಿರಿ, ಉತ್ತರ ಭಾದ್ರ ನಕ್ಷತ್ರದವರಿಗೆ ಅಶುಭ, ರೇವತಿ ನಕ್ಷತ್ರದವರಿಗೆ ಶುಭವಾಗುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.